ಇವತ್ ಒಳ್ಳೆ ಲಾಭ ಮಾಡ್ಬಿಡೋದೆ. ಹಲೋ ಹಲೋ, ನಿಮ್ ಹೆಂಡತಿ ನನ್ನ ಹತ್ರ ಅವಳೆ. ಅವಳನ್ನ ನೀನೇ ಹಿಡ್ಕೊಂಡ್ಬಿಡು, ನನ್ನನ್ ಸಾಯಿಸ್ಬೇಡ ಪ್ಲೀಸ್. ನಿನ್ನನ್ ಸಾಯಿಸ್ಬಾರ್ದ? ಲೋಪ, ನಾನು ಲವರ್ ಅಲ್ಲ, ಕಿಡ್ನಾಪ್ ಮಾಡಿರೋದ್ ನಾನು. ಹೌದಾ? ಹಂಗಾರ ಓಕೆ. ನಿನ್ ಹೆಂಡತಿ ನಾಳೆ ಬೆಳಗ್ಗೆ ಸೂರ್ಯನ್ ನೋಡ್ಬೇಕಾ? ಹಂಗಾರ 5 ಲಕ್ಷ ಕಳ್ಸಿ. ಹಂಗಾರ ಬೇಡ ಬಿಟ್ರಿ, ಅವಳು ನೈಟ್ ಒಟ್ಟಿಗೆ ಚಂದ್ರನ್ ನೋಡ್ಲಿ. ತಲೆಗಿಲೆ ಕೆಟ್ಟೈತವ ನಿಂಗೆ. ನಿಮ್ ಹೆಂಡತಿ ಸಾವು ಬದುಕನ್ ಮಧ್ಯೆ ಆಟ ಆಡ್ತಾವಳೆ. ಹಾಲ್ ತಾಮತ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಆಟ ಆಡ್ತಾವಳ. ಲೇ ಚಪ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೋ. ಇವತ್ ನೈಟ್ ಅಷ್ಟರಲ್ಲಿ ನಂಗೆ ಕಾಸು ಬರ್ಲಿಲ್ಲ ಅಂದ್ರೆ ನಿಮ್ ಹೆಂಡತಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ. ಮತ್ತೆ ಇನ್ನೊಂದ್ ಕಾಲು ಅದ್ ನಾಳೆ ಕಟ್ ಮಾಡ್ತೀನಿ. ಎರಡು ಇವತ್ತೇ ಕಟ್ ಮಾಡ್ಬಿಡು. ಲೇ ಲೋಪ, ನನ್ನ ಹೆಂಡತಿ ನಿಮ್ ಹೆಂಡತಿ ಕಾಲ್ ಕಟ್ ಮಾಡ್ತೀನಿ ಅಂತ ನಾನೇಲ್ ಬೇಡ ಅಂದೆ. ಹೊಟ್ಟೆ ಎಷ್ಟು ಉರ್ತಾವ್ರು ಲೇ ನಂಗೆ ಯಾಕೋ ಇಷ್ಟು ರೋದನೆ ಕೊಡ್ತೀಯಾ? ಒಂದ್ ಕೆಲ್ಸ ಮಾಡ, ಒಂದ್ 2 ಲಕ್ಷ ಹೋಗ್ಬಿಟ್ಟು ನಿಮ್ ಹೆಂಡತಿನ ಕರ್ಕೊಂಡು ಹೋಗ್ಬಿಡು. 2 ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು, ಆಗಲ್ಲ. ಮತ್ತೆ ಇನ್ ಎಷ್ಟು ಕೊಡ್ತೀಯಾ? ಮನೆ ಹತ್ರ ಬಾ, ಪ್ಲಾಸ್ಟಿಕ್ ಸಾಮಾನು ಹಾಲ್ ಕವರ್ ಐತೆ, ತಗೊಂಡೋಗು. ಲೇ ನನ್ ಕಿಡ್ನಾಪರ್ ಕಣೋ, ಪೇಪರ್ ಅವನ್ನೆಲ್ಲ ಬೇವರ್ಸಿ. ಹತ್ರ ಅದೇ ಇರೋದು, ಇವಾಗ ಬೇಕಾರ್ ತಗೊಂಡೋಗು. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಸಪೋರ್ಟ್ ಮಾಡೋದು. ಚಿನ್ನಿ ಹಂಗದಿ ಈಗ? ಯಾರಿ ನೀವು ಮಾತಾಡೋದು? ಯಾಕೆ ಚಿನ್ನಿ, ನಾನು ಮರೆತ್ನಿ? ಯಾರಿ ನೀವು? ಚಿನ್ನಿ ಚಲೋ ಆದ್ನಿ ನನ್ ಜೋಡ್ ಬ್ರೇಕಪ್ ಮಾಡ್ಕೊಂಡ. ನಿನಗ ನಾ ಎಷ್ಟೆಲ್ಲಾ ಮೋಸ ಮಾಡೀನಿ, ಎಷ್ಟೆಲ್ಲಾ ಕಾಡ್ಸಿನಿ. ಫೋನ್ ಯಾಕಚ್ಚಿ ಅಟ್ಟ ಹೇಳ? ಚಿನ್ನಿ, ನೀ ಬೆಟ್ಟುದು ಕೇಳಿದ್ರ ನಾ ಹೋಗಿ ಎತ್ತುಕೊಂಡ್ ಬಂದಿನಿ. ಆದ್ರ ಅದ್ ನನಗ ಗೊತ್ತ, ಅದ್ ಎಷ್ಟ್ ಮಂದಿ ಹೇತ ರಾಡಿ ಇಡ್ತಿದ್ರತ್ತ. ನಿನಗ್ ಬೇಕಾದಾಗ ಚಪ್ಪಲ್ಲ, ಲಿಪ್ಟಿಕ್ಕ, ಪೆರನ್ ಲೌಡಿ ಎಲ್ಲಾ ತಂದು ಕೊಟ್ಟಿನಿ. ಎದಕ್ ಫೋನ್ ಹಚ್ಚಿ ಜಲ್ದಿ ಹೇಳ, ನನಗ ಗಂಡು ಬರ್ತಾನ. ಏನ್ ನಿನ್ ಗಂಡು ಬರ್ತಾನು? ಹೋದ ವರ್ಷ ವ್ಯಾಲೆಂಟೈನ್ಸ್ ಡೇ ನಿನಗ 50,000 ರೂಪಾಯಿ ಕೊಟ್ಟಿನಿ. ನನಗ್ ಕೊಡೀಗ, ನನಗ್ ಸರಳ ಬೇಕೀಗ. ಅವ್ವ ಬಸ್ಯ, ನಿನ್ ಏನೆಲ್ಲ ಕೊಡ್ಸಿನಲ್ಲೋ ಬಾವ? 5 ರೂಪಾಯಿ ಹಿಮಾಲ್ ಬಿಟ್ರೆ ನೀ ನನ್ ಏನು ಕೊಡ್ಸಿಲ್ಲ. ಸರಳ ನನ್ನ ರೊಕ್ಕ ಬೇಕಂದ್ರೆ ಬೇಕೀಗ. ಇಸ್ಪೇಡ್ದಾಗ ಅಟ್ಟು ರೊಕ್ಕ ಸೋತನ್ನ. ಬಸ್ಯ ಬಸ್ಯ, ಮೈ ಲವ್ಲಿ ಬಸ್ಸು. ಇದೇನು ರೂಮ ತಿಪ್ಪೆಗಿತ್ಲ? ಹಿಂಗ್ಯಾಕ್ ಮಾಡಿರ್ದನ? ಇವತ್ ನಿಂದ ಪಾಳೆ ಐತು, ಮುಚ್ಕೊಂಡ್ ಕಸ ಹುಡಿ ಅದನ್ನ. ನಿಮ್ಮ ಅಪ್ಪ ಬಂದನ ಹೇಳೋಲೆ. ಯಾರಪ್ಪ ನೀನ್? ನಾವು ಹೇಳ್ತೀವಿಲ್ಲ. ಇದೇನು ಬಾಟ್ಲಿ ಸರಿಯಾಗಿ ಕುಡಿದ್ ಕಲ್ತೀರಿ? ಇಲ್ಲಪ್ಪ, ಅದು ನಮ್ ಕಾಲೇಜ್ದಾಗ ಒಂದ ಪ್ರಾಜೆಕ್ಟ್ ಐತಪ್ಪ, ಅದ್ರ ಸಂಬಂಧ ಟೀಚರ್ ಹೇಳ್ಯಾರಪ್ಪ ಅದನ್ನ. ಇದನ್ನ ಮಾಡ್ತಿರೋ ಮತ್ತೇನಾರ ಮಾಡ್ತಿರೋ? ಅಪ್ಪ ಬಂದಾರ, ಅಪ್ಪ ಒಂದ್ 2 ಕಪ್ ಚಾ ಮಾಡು. 5 minutes later. ಅಂಕಲ್ ತಗೋರಿ. ಇದೇನು ಜಗ್ನ್ಯಾಗ ಚಾ ತಂದಿರಿ? ಏನಿದ್ ಪದ್ಧತಿ? ಹಗ್ಗೋ ನಿಮ್ಮನಿ ಉದ್ದಾರ ಹಾಕಿರಿ ಹಳ್ಳಿ ನೀವು. ಯಾವನೇವ ಪಾಯ್ಕಾನೆ ಅಂತ ಜಗ್ ತಂದವ ಕೊಡ್ತಿಲ್ಲ ನಿಮ್ಮ ಮಾವನ. ನಿಮ್ಮ ಅವ್ರೇ ಗಂಟು ಪುಟ್ಟೆ ಕಟ್ಲೆ ನಿಂದ ಹೋಗುನು ಮನಿಗೆ. ನಿನ್ನ ನಾವನ ನೀ ಇರುದು ಬೇಡಿಲ್ಲಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಲೋ ಗಂಡು, ನನ್ ದುಡ್ಡನ್ನ ನೀವು ವಾಪಸ್ ಕೊಡೋ. ಥ್ಯಾಂಕ್ ಯು ಮಚ್ಚ. ಥ್ಯಾಂಕ್ ಯು ಏನು ಕೇಳ್ತಿದ್ಯೋ? ಇವತ್ ನನ್ ಬರ್ಡೇ ಅಲ್ವಾ, ವಿಶ್ ಮಾಡಿದ್ದಕ್ಕೆ. ಯಾವ ಬರ್ಡೇನಲ್ಲೋ ಅಮೀಕ, ನನ್ ಕಾಸನ್ನ ನೀವು ವಾಪಸ್ ಕೊಡೋದು. ಹೋಗತ್ತೀಗ ಮುಚ್ಕೊಂಡ್ಲಿ, ಪಾರ್ಟಿ ಎಲ್ಲ ಕೊಡ್ಸಕ್ಕಾಗಲ್ಲ. ಲೋ ಯಾಕೋ ಅಯ್ಯೋ ಅನ್ಸ್ತಿಯಲ್ಲೋ, ನನ್ ಕಾಸನ್ನ ನೀವ್ ವಾಪಸ್ ಕೊಡು. ಯಾಕೋ ಇಷ್ಟೊಂದ್ ಕೇಳ್ಕೊಂತಿಯಲ್ಲ? ಹೋಗ್ಲಿ, ನೈಟು ಕೇಕ್ ಕಟಿಂಗ್ ಇದೆಯಪ್ಪ, ಬಂದ್ಬಿಡು, ಕೊಟ್ಬಿಡ್ತೀನಿ. ಪೂರ್ತಿ ಎಲ್ಲಾ ದುಡ್ಡು ಕೊಟ್ಬಿಡ್ತೀಯಾ? ಯಾಕೆ ಬಂದ್ಬಿಡು, ಪೂರ್ತಿ ಎಲ್ಲಾ ಕೇಕು ನಿನ್ಗೆ ಕೊಟ್ಬಿಟ್ರೆ ಮಿಗ್ದವ್ರಿಗೆ ಏನ್ ಕೊಡ್ಲಿ? 1 ಪೀಸ್ ಕೊಡ್ತೀನಿ ಅಷ್ಟೇ. ನಿನ್ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ಬಿಡ್ತೀನಿ ಕಣ. ಬೇಕಾದ್ರೆ ನನ್ ದುಡ್ಡನ್ನ ನೀವ್ ವಾಪಸ್ ಕೊಟ್ಬಿಡಲ್ಲ. ಏನೋ ನಮ್ ಇಬ್ಬರು ಫ್ರೆಂಡ್ಶಿಪ್ ಹಿಂಗೆ ಇರ್ಲಿ ಯಾವಾಗ್ಲೂ ಅಂತ ಅನ್ಬಿಟ್ಟು ಗಿಫ್ಟ್ ತಗೊಂಡ್ಬಿಡ್ತೀಯ. ಏನ್ ಬೇಡ ಬಿಡ ಮಚ್ಚಲೋ, ಪ್ಲೀಸ್ ಕಣ, ನನ್ ದುಡ್ಡನ್ನ ನೀವ್ ವಾಪಸ್ ಕೊಟ್ಬಿಡಲ್ಲ. ನಮ್ ನಾಯಿ ಈಟಿಗೆ ಬಂದಿದೆ, ಅದಕ್ಕೆ 7 ಕೊಡ್ಸ್ಬೇಕು. ಪ್ಲೀಸ್ ವಾಪಸ್ ಕೊಡಲ್ಲ. ಏನೋ ಅಟ್ಲೀಸ್ಟ್ ನಾನು ನೀನು ಕೊಡ್ಬೇಕಾರೋ ದುಡ್ಡು ಆದ್ರೂ ನಾನೇ ಇಟ್ಕೊಳ್ಬೇಕಾ? ಅದೇ ನೀನ್ ನನಗೆ ಕೊಡ್ತಾ ಇರೋ ಬರ್ಡೇ ಗಿಫ್ಟಾ? ಥ್ಯಾಂಕ್ ಯು ಮಚ್ಚಲೋ, ಥ್ಯಾಂಕ್ ಯು ಸೋ ಮಚ್. ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ? ಮೊಟ್ಟೆ ಈಗ ಸುರೇಶನ್, ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ, ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ, ಇಲ್ವಾ? ಮತ್ತಿನ್ಯಾರ್ದು ಮೊಟ್ಟೆ? ಕೋಳಿದಲ್ಲಿ. ಈಗ ಒಂದ್ ಆನೆ ಈಜಾಡ ಕೆರೆ ಒಳಗೆ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ? ಹೊಟ್ಟೆ ಎಷ್ಟು ಉರ್ತಾವ್ರು ಆ ಭಗವತ್ನ ನೋಡಿದ್ರೆ.
ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಹಾಕ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ₹12 ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಒಂದೇ ನಾನು ಹೇಳ್ತೀನಿ ಕೇಳು. ಯಾಕಂದ್ರೆ ಆವಾಗ್ಲೇ ಹೇಳಿದ್ನಲ್ಲ ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ತಾವ್ರು ಅಪಕ್ವತ್ನದವ್ರು ಇದ್ರೆ. ಲೋ ಮಚ್ಚ, ನಿಂಗೆ ಎಷ್ಟು ವರ್ಷ ಇವಾಗ? ನಂಗೆ ಇವಾಗ ಜಸ್ಟ್ 23. ಯಾಕೆ? 23 ನಿಂಗೆ? ಹಾ, ಯಾಕೆ? ಅಲ್ಲ ಮತ್ತೆ ಡಾಕ್ಟ್ರು ಯಾವ ಡಾಕ್ಟ್ರು? ಏನ್ ಡಾಕ್ಟ್ರು? ಲೋ ಮಚ್ಚ, ನಂಗೆ ಯಾಕೋ ಹೆವಿ ಭಯ ಆಯ್ತಾಯ್ತು. ನಿಂಗೆ ಯಾಕೋ ಭಯ? ಏನಾಯ್ತು? ಅಲ್ಲ ಡಾಕ್ಟರ್ ಅವತ್ತು ಏನೋ ಯಾವತ್ತು ಯಾವ ಡಾಕ್ಟ್ರು ಮಚ್ಚ? ಏನಂತ ಒಂಚೂರು ಅರ್ಥ ಆಗೋ ತರ ಹೇಳೋ. ಡಾಕ್ಟರ್ ಅವತ್ತು ಬರೀ 13 ವರ್ಷ ಅಂತ ಏನೋ. 13 ವರ್ಷನ? ಏನ್ 13 ವರ್ಷ? ಲೋ ಮಚ್ಚ, ನಿನ್ ಕಾಲಿಗೆ ಬಿಡ್ತೀನಿ ಪ್ಲೀಸ್, ಕ್ಲೀನ್ ಆಗಿ ಏನಂತ ಹೇಳೋ. ಅಲ್ಲ ಡಾಕ್ಟರ್ ಅವತ್ತು ನಾಯಿಗಳೆಲ್ಲ ಬರೀ 13 ವರ್ಷ ಮಾತ್ರ ಬದುಕದಂದಿದ್ರು, ನಿನಗೆ 23 ವರ್ಷ ಆಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಅವ್ರ ಅಪ್ಪ ಊಟಾರ